ಈಗಾಗಲೇ ಈ ಒಂದು ಸೋಲಿನ ಬಗ್ಗೆ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಅತ್ಯಂತ ಪ್ರಮುಖವಾಗಿರುವಂತದ್ದು. ನಾವು ನಮ್ಮ ಫಸ್ಟ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದೀವಿ ಅನ್ನುವಂಥದ್ದು. ಅಂದ್ರೆ ಬಿಜೆಪಿಯನ್ನ ಸೋಲಿಸುವಂತದ್ದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿತ್ತು. ಆ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಈಗ BSR ಕಾಂಗ್ರೆಸ್ನಿಂದ ಗೆಲುವನ್ನ ಸಾಧಿಸಿರ್ತಕ್ಕಂಥ ಕಂಪ್ಲಿಯ ಸುರೇಶ್ ಬಾಬು ಅವರು ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಗೆಲುವಿನ ನಂತರ ಸುರೇಶ್ ಬಾಬು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಇವತ್ತೆಲ್ಲ ರೀತಿಯಲ್ಲಿ ನಾನೇನು ಕಳೆದ 5 ವರ್ಷದ ಕೆಳಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ನಿಂತ ಸಂದರ್ಭದಲ್ಲಿ, ಅವತ್ತಿನ ಸಂದರ್ಭದಲ್ಲಿ ಜನರಲ್ಲೇ ನನ್ನ ಅತಿ ಕಿರಿಯ ವಯಸ್ಸಿನಲ್ಲಿ ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಜನರೆಲ್ಲ ನನ್ನ ಅವತ್ತಿನ ಮೇಲೆ ನಂಬಿಕೆ ಇಟ್ಟು 22,000 ಮೆಜಾರಿಟಿನಿಂದ ಗೆಲ್ಸಿದ್ರು. ಅದೇ ಒಂದು ನಂಬಿಕೆ ಅವತ್ತೇನು ಅವ್ರು ನನ್ನ ಮೇಲೆ ಇಟ್ಟಿದ್ರು. 5 ವರ್ಷ ನಂಬಿಕೆ ಎಲ್ಲಾ ರೀತಿಯಲ್ಲಿ ನಾನು ಕಾಪಾಡ್ಕೊಂತ ಬಂದಿದ್ದೀನಿ. ಇವತ್ತು ಅದೇ 5 ವರ್ಷ ನಂತರ ಮತ್ತೆ ಚುನಾವಣೆ ನಡೆದಿದೆ. ಕಳೆದ ಬಾರಿಗಿನ್ನ ಇನ್ನ ಒಂದು 10-15,000 ಹೆಚ್ಚಿನ ಮೆಜಾರಿಟಿ ನಾನು ಗೆದ್ದಿದ್ದೀನಿ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಕ್ಷೇತ್ರ ಜನರಿಗೆ ನಾನು ಋಣವಾಗಿರ್ತೀನಿ. ಖಂಡಿತ ಇನ್ನ ಇಷ್ಟವರೆಗೆ ಏನು 5 ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ 2 ಸ್ಥಾನಗಳನ್ನು ಗೆಲ್ಲೋಕೆ ಮಾತ್ರ ಶಕ್ತ ಆಯಿತು BSR ಕಾಂಗ್ರೆಸ್. ಉಳಿದ ಕ್ಷೇತ್ರಗಳಲ್ಲಿ ಯಾಕೆ ಗೆಲ್ಲಕ್ಕಾಗಲಿಲ್ಲ? ಇವತ್ತು ಎಲ್ಲ ರೀತಿಯಲ್ಲಿ ಆ 2 ಕ್ಷೇತ್ರನ ಬರಲ್ಲ. ಇವತ್ತು ಎಲ್ಲ ರೀತಿಯಲ್ಲಿ ಲೀಡ್ಸ್ ಕೊರತೆ ಇರ್ಬೋದು. ಸ್ವಲ್ಪ ಟಿಕೆಟ್ಸ್ ಕೊಡೋ ಟೈಮಲ್ಲಿ ಸ್ವಲ್ಪ ನಮ್ಮಲ್ಲಿ ಲಾಸ್ಟ್ ಮೂಮೆಂಟ್ ವರೆಗೆ ನಮ್ಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿದ್ದು ಅವ್ರವ್ರು ಅಲ್ಲಿ. ಆದ್ರೆ ಅಷ್ಟೇ ಬಿಟ್ಟರೆ ಬೇರೆದೇನೇ ಇದೆ. ಖಂಡಿತ ನಾವು ಇವತ್ತಿಂದ ಏನಿದೆ BSR ಪಾರ್ಟಿ ಕಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ನಾನು ಶ್ರಮಿಸ್ತೀನಿ. ನೆಕ್ಸ್ಟ್ ಈಗ ನಿಮ್ದು ಈಗ ಒಂದು ವೇಳೆ ಸರ್ಕಾರ ಚುನಾವಣೆ ಬಂದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನಮ್ಮ ನಾಯಕರಾದ ಶ್ರೀರಾಮುಲು ಸರ್ ಅವ್ರು ಹೆಂಗ್ ತೀರ್ಮಾನ ಮಾಡ್ತಾರೆ ಅವ್ರ ಪರವಾಗಿ ನಾವು ನಿಂತಿರ್ತೀವಿ. ನೀವು ನಿರೀಕ್ಷೆ ಮಾಡಿದ್ರು ಸುರೇಶ್ ಅವರೇ ಈಗ ಇಷ್ಟೊಂದು ಲೀಡ್ ಗೆಲ್ತೀನಿ ಅಂತ? ಯಾಕಂದ್ರೆ ಖಂಡಿತ ಕ್ಷಣದಲ್ಲಿ ಬದಲಾವಣೆಗಳೇನಾದವಲ್ಲ, ಕಾಂಗ್ರೆಸ್ನವರು ಗಣೇಶ್ ಸಪೋರ್ಟ್ ಮಾಡಿ ಎಲ್ಲ ಇವತ್ತು ನನಗೆ ಆಪೋಸಿಟ್ ಆಗಿ ಎಲ್ಲಾ ಪಾರ್ಟಿಯವರು ಎಲ್ಲ ಕಲ್ತವರು ಎಲ್ಲ ಸಪೋರ್ಟ್ ಮಾಡಿದ್ರು. ಆದ್ರೆ ಕೂಡ ನನಗೆ ಜನರಿದ್ದಾರೆ, ಲೀಡರ್ಸ್ ನಿಂದಕ್ಕಿಂತ ಜನರಿದ್ರು. ನನಗೆ ಬೇರೆ ಬೇರೆ ಪಾರ್ಟಿಯವರಿಗಿಂತ ನನ್ನ ಕ್ಷೇತ್ರದ ಜನರಿದ್ರು. ಅವ್ರು ತುಂಬಿರೋ ಒಂದು ಶಕ್ತಿ ಆಗಿರ್ಬೋದು, ನಾನು ಮಾಡಿರೋ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಇವತ್ತೆಲ್ಲೋದ್ರೆ ಕೂಡ ಅವರು ನನ್ನ ಪರವಾಗಿ ನಿಂತಿದ್ರು. ಎಲ್ಲಾ ರೀತಿಯಲ್ಲಿ ನಾನು ಸಹಕಾರ ಕೊಟ್ಟರು. ಅದರಿಂದ ಎಷ್ಟು ಹೆಚ್ಚಿನ ಕುರ್ಚಿನಿಂದ ರಾಜೀವ್ಗಳು ಗೆದ್ದಿದ್ದಾರೆ. ಎಲ್ಲಾ ರೀತಿಯಲ್ಲಿ ಇನ್ನ ಕೌಂಟಿಂಗ್ ಆಗ್ತಾ ಇದೆ. ಇನ್ನ ಟೈಮ್ ಇದೆ ಅಲ್ಲ, ಟೈಮ್ ಆದ ನಂತರ ನೋಡಮಂತ್ರಿ.